ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾಹಿತಿ, ಕವಿಯತ್ರಿ ಹಾಗೂ ಶಿಕ್ಷಕಿಯಾಗಿರುವ ಶ್ರೀಮತಿ ಸುವರ್ಣ ರಾಠೋಡ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ನೀರಜ ಕಾರಟಗಿ. ಆತ್ಮೀಯ ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾದಗಿರಿಯ ಲಕ್ಷ್ಮೀನಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಶ್ರೀಮತಿ ಸುವರ್ಣ ರಾಠೋಡ್ ಅವರಿದ್ದಾರೆ. ಸುವರ್ಣ ಅವರು ಶಿಕ್ಷಕಿಯಾಗಿ, ಕವಿಯತ್ರಿಯಾಗಿ ಬರಹಗಳ ಜೊತೆಗೆ ಅನೇಕ ಪದಗಳನ್ನು ಸಂಭಾಳಿಸ್ತಾ ಇದ್ದಾರೆ. 2025ರಲ್ಲಿ ಯಾದಗಿರಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಅನೇಕ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸುವರ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಮೂಲತಃ ಯಾದಗಿರಿಯವರ, ತಮ್ಮ ಬಾಲ್ಯದ ಬಗ್ಗೆ ಹೇಳಿ. ನಂದು ಬಂದ್ಬಿಟ್ಟು ಮೇಡಮ್, ನಾನು ವಿಜಯಪುರ ಜಿಲ್ಲೆ. ಅಲ್ಲೇ ನಾನು ಮೊದಲು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಸಿಂದಗಿ ತಾಲೂಕು ಜಾಲ್ವಾದ್ ಅಂತ ಸಣ್ಣ ಹಳ್ಳಿ, ಒಂದು ತಾಂಡಾದಲ್ಲಿ ಜನಿಸಿದ್ದು. ನಾನು ಬಂದ್ಬಿಟ್ಟು ಲಂಬಾಣಿ ಸಮುದಾಯಕ್ಕೆ ಸೇರಿದ್ದು. ಅಲ್ಲೇ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೂಡ ಮೊದಲಿಗೆ ಅಲ್ಲೇ ಸೇವೆ ಸಲ್ಲಿಸಿದ್ದು, ಮೊದಲು ತವರು ಮನೆಯಲ್ಲಿ ನಾನು ಕಲಿಸಿದ ಗುರುಗಳ ಕೈಯಲ್ಲಿ. ಹೌದಾ? ಆದರೆ ನೀವು ಈಗ ನಿಮ್ಮ ಮನೆಯಲ್ಲಿ ನೀವು ಸಣ್ಣವರಿದ್ದಾಗಿದ್ದನು ನೀವು ಕವನಗಳು ಬರೀಬೇಕು ಅಂತೆಲ್ಲ ನೀವು ಆಸೆ ಇಟ್ಕೊಂಡಿದ್ರ, ಗುರಿ ಇಟ್ಕೊಂಡಿದ್ರ? ಗುರಿ ಅಂತ ನನ್ನ ಕವಿತೆ ಬರಿಬೇಕು ಅನ್ನೋ ಗುರಿ ನನಗಿರಲಿಲ್ಲ ಮೇಡಮ್. ಬಟ್ ನನ್ನ ಬಾಲ್ಯದಲ್ಲಿ ಬಂದಂಥ ಆ ಕಷ್ಟಗಳು 10ನೇ ತರಗತಿ ಮೇಲೆ ನಾನು ಬರೆಯೋಕ್ಕೆ. ಓಹೋ, ಅಂದ್ರೆ ನೀವು 10ನೇ ಕ್ಲಾಸ್ ಆದ್ಮೇಲೆ ಕವನಗಳು ಅದು ಬರೆಯೋಕೆ? ಕವನ ಅಂದ್ರೆ ನನ್ನ ಜೀವನದ ಚರಿತ್ರೆನೇ ನಾನು ಸಣ್ಣ ಪುಟಗಳಲ್ಲಿ ನನ್ನದೇ ಒಂದು ಇದರಲ್ಲಿ ನಾನು ಬರಿತಾ ಹೋಗ್ತಾ ಇದ್ದೆ. ತಂದೆ ತಾಯಿ ಬಂದ್ಬಿಟ್ಟು ತುಂಬಾ ಮೊದಲು ಶ್ರೀಮಂತಿಕೆ ಮನೆತನ ನಮ್ದು. ಆಮೇಲೆ ಬಂದ್ಬಿಟ್ಟು ನಮ್ಮ ತಂದೆಗೆ ಸ್ವಲ್ಪ ಆಚೆ ಈಚೆ ಜವಾಬ್ದಾರಿಗಳ ನಡುವೆ ತೊಂದರೆಗಳು ಆದಾಗ ಅವರ ಪಟ್ಟಂತ ಕಷ್ಟಗಳು ನನ್ನ ಮೇಲೆ ಪ್ರಭಾವ ಬೀರಿದಾಗ ಆ ಕಷ್ಟಗಳೇ ನನ್ನ ಒಂದಿಷ್ಟು ಬರವಣಿಗೆಗೆ ಮೈಲುಗಲ್ಲ. ಅಂದ್ರೆ ಆ ಕಷ್ಟಗಳೇ ತಮಗೆ ಕವಿತೆಯನ್ನಾಗಿ ಮಾಡ್ತು ಅಂತ ಹೇಳ್ಬೋದು. ಬರವಣಿಗೆ ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮ ತಂದೆ ತಾಯಿಯ ಪ್ರೋತ್ಸಾಹ ಯಾವ ರೀತಿ ಬಂತು? ನನ್ನ ತಾಯಿಗೆ ಬಂದ್ಬಿಟ್ಟು, ನನ್ನ ತಾಯಿ ಯಾವುದೇ ಕಲ್ತಿಲ್ಲ ಮೇಡಮ್. ಅವರಿಗೆ ಯಾವುದೇ ಬಂದು ಸಾಕ್ಷರತೆ ಜ್ಞಾನ ಇಲ್ಲ. ಬಟ್ ನನ್ನ ತಾಯಿ ಹೇಗೆ ಅಂದರೆ, ಕಲ್ತಿಲ್ಲ, ಆದರೆ ಆ ಜನನಿಂದನೇ ನಾವು ಇವತ್ತು ಏನು ಮಾಡಿದ್ದೀನೋ ಕಲ್ತಿದ್ದೀನೋ ಅವ್ರು ಮಾಡುವಂಥ ಕೆಲಸಗಳು ನನ್ನ ಮೇಲೆ ಪ್ರಭಾವ ಬೀರ್ತಿತ್ತು. ಶಿಕ್ಷಕಿಯಾಗಿ ನೀವು ಯಾವಾಗ ಸೇವೆಯನ್ನು ಪ್ರಾರಂಭ ಮಾಡಿದ್ರಿ ಮೇಡಮ್? 2007 ಜೂನ್ 2010ಕ್ಕೆ ನಾನು ಶಿಕ್ಷಕಿಯಾಗಿ ಸೇವೆಗೆ ಸೇರಿದ್ದು. ನಿಮ್ಮ ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ನಂದು ಶಿಕ್ಷಣ ಬಂದ್ಬಿಟ್ಟು D.Ed, MA, B.Ed ಆಗಿದೆ. ಯಾವ ಊರಿಂದ? ನಾನು ಕಲ್ತಿದ್ದು ಮೊದಲು ನಾನು ಜಾಲ್ವಾದ ಊರಿನಿಂದಲೇ ನಾನು ಸ್ಟಾರ್ಟ್ ಮಾಡಿದ್ದು, ವಿಜಯಪುರ ಜಿಲ್ಲೆಯಿಂದ. ನಾನು ಇನ್ನೊಂದು ಹೇಳಬೇಕಂದ್ರೆ ತುಂಬ ಖುಷಿ ಪಡೋ ವಿಷಯ ಏನಂದರೆ, ನಾನು ಎಲ್ಲಿ ಕಲಿತಿದ್ದೆ ಪ್ರಾಥಮಿಕ ಶಿಕ್ಷಣ, ಅದೇ ಶಾಲೆಯಲ್ಲಿ ಅದೇ ಗುರುಗಳ ಜಾಗದಲ್ಲಿ ಅವರೇ ಮುಖ್ಯ ಗುರುಗಳಾಗಿದ್ದರು. ನಾನು ಅವರ ಸಹ ಶಿಕ್ಷಕಿಯಾಗಿ ಸೇವೆಗೆ ಸೇರಿದ್ದು. ಇದೊಂದು ಅಭಿಮಾನದ ವಿಷಯ. ಅವರೇ ಶಿಕ್ಷಕರ ಕೈಯಲ್ಲಿ ನಾನು ಕಲ್ತಿದ್ದು. ನಾನು ಯಾವತ್ತೂ ಅವರು ಶಿಷ್ಯಳಾಗೆ ನಾನು ಕಾರ್ಯನಿರ್ವಹಿಸಿದ್ದು ನನ್ನ ತುಂಬಾ ಖುಷಿಯ ಕ್ಷಣಗಳು ಮೇಡಮ್. ಅದು ನನ್ನ ಭಾಗ್ಯವೇ ಸರಿ ಅಂತ. ಮಕ್ಕಳಿಗೆ ನೀವು ಶಿಕ್ಷಣ ನೀಡೋದ್ರ ಜೊತೆಗೆ ಮತ್ತೆ ಲೇಖನ ಬರೆಯೋದು, ಕಥೆ ಬರೆಯೋದು, ಕವನ ಬರೆಯೋದು, ಇದೆಲ್ಲ ಯಾವಾಗ ಹೆಂಗೆ ನಿಭಾಯಿಸ್ತೀರಿ ನೀವು? ಖಂಡಿತ ಮೇಡಮ್. ನಾನು ಮಕ್ಕಳಲ್ಲಿ ಕಾಣೋದೇನೆಂದರೆ, ನಾನು ಕೂಡ ಒಂದು ಗೋರ್ಮೆಂಟ್ ಶಾಲೆಯಲ್ಲಿ ಕಲಿತ ಮಗು. ಹಾಗಾಗಿ ಆ ಮಕ್ಕಳ ಬಗ್ಗೆ ನನಗೆ ನನ್ನದೇ ಆದ ಒಂದು ಸರ್ಕಾರಿ ನೌಕರಿಗೆ ಇದೀನಿ ಅನ್ನೋದು ಬಿಟ್ಟರೆ ನನ್ನದೇ ಆದ ವೈಯಕ್ತಿಕ ಕಾಳಜಿ ಮಕ್ಕಳ ಜೊತೆ ಇದೆ ಮೇಡಮ್. ನಾನು ಆಲ್ಮೋಸ್ಟ್ ಭಾಷಾ ವಿಷಯಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ. ನನ್ನಲ್ಲಿ ಚಿಕ್ಕ ಮಕ್ಕಳು, ಮೊದಲಿಗೆ ನಾನು ಸೇವೆಗೆ ಸೇರಿದಾಗ 8th ತನ ಇತ್ತು ಶಾಲೆ. ಈಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇರೋದ್ರಿಂದ 1ರಿಂದ 5ನೇ ತರಗತಿಯ ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ಬಟ್ ನಾನು 4, 5, 3 ಆ ಮಕ್ಕಳ ಪಠ್ಯೇತರ ಚಟುವಟಿಕೆ ಅಂತ ಬಂದಾಗ ಅಮ್ಮ, ಶಾಲೆ, ಸಣ್ಣ ಸಣ್ಣ ಪದಗಳನ್ನು ನಾನು ಕಪ್ಪು ಹಲಗೆ ಮೇಲೆ ಹಾಕಿ ಆ ಪದಗಳ ಗುಚ್ಛದಲ್ಲೇ ಅವರಿಗೆ ಒಂದು ಸಣ್ಣ ಸಣ್ಣ ಕವಿತೆಗಳನ್ನು ಬರೆಯೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಮೇಡಮ್. ಅದನ್ನು ನಾನು ಪ್ರತಿಭಾ ಕಾರಂಜಿಯಲ್ಲಿ ಕೂಡ ನಾನು ಅದನ್ನು ಪಬ್ಲಿಷ್ ಮಾಡಿಸಿದ್ದೀನಿ. ಸುವರ್ಣ ಅವರೇ, ಈಗ ನೀವು ಶಿಕ್ಷಣ ಕೊಡೋದು 5ನೇ ಕ್ಲಾಸ್ 3ನೇ ಕ್ಲಾಸ್ ಹುಡುಗರಿಗೆ, ಆ ಮಕ್ಕಳಿಗೆ ಅಷ್ಟು ಕಥೆ ಕವನದ ಜ್ಞಾನ ಇರೋದಿಲ್ಲ. ಆದರೆ ಈಗೀಗ ನಾವು ದೊಡ್ಡ ಮಕ್ಕಳಲ್ಲಿ, ಈಗ ಹೈಸ್ಕೂಲ್ ಮಕ್ಕಳಲ್ಲೂ ಕೂಡ ಈಗ ಈ ಕಥೆ ಕವನ ಬರಿಬೇಕು ಅನ್ನೋ ಹುಮ್ಮಸ್ಸು ನೀವು ಕಾಣ್ತೀರಾ? ಹಾಗೆ
ಖಂಡಿತ ಮೇಡಮ್. ಅದು ಯಾಕಂದರೆ ಈಗ ಎಲ್ಲ ತಾಂತ್ರಿಕ ಡಿಜಿಟಲ್ ಆಗಿರೋದ್ರಿಂದ ಮಕ್ಕಳಲ್ಲಿ ಆ ಕೌಶಲ್ಯ ಹೋಗಿದೆ. ಆದರೆ ಆಸ್ ಎ ಶಿಕ್ಷಕಿಯಾಗಿ ಅದನ್ನು ಯಾವ ಮಗುವಲ್ಲಿ ಯಾವ ಕಲೆ ಇದೆ ಅನ್ನೋದನ್ನು ನಾವು ಮೊದಲು ಗುರುತಿಸ್ಕೋಬೇಕಾದ, ಗುರುತಿಸ್ಕೊಂಡು ಆ ಮಗುವಿಗೆ ಅದರಲ್ಲಿ ನಾವು ಪ್ರೇರಕವಾಗಿ ನಿಲ್ಲಬೇಕು. ಹಾಗೆ ಭಾಷಾ ವಿಷಯ ಬಂದರೆ ಪದ್ಯಗಳು ಇರ್ತವೆ, ಕೆಲವೊಂದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಯಾವ ಮಗುವಿಗೆ ಯಾವ್ದು ಇಷ್ಟ ಇದೆ ಅನ್ನೋದು ಶಿಕ್ಷಕಿಯಾಗಿ ನಾನು ಫಸ್ಟ್ ಮನವರಿಕೆ ಮಾಡಿಕೊಂಡು ಅವರಿಗೆ ಅದರಲ್ಲಿ ಆ ಒಂದು ಇದರಲ್ಲಿ ಬೆಳೆಯೋಕ್ಕೆ ನಾವು ಪ್ರಯತ್ನ ಮಾಡಬೇಕು ಮೇಡಮ್. ಅದನ್ನು ಮಾಡಬೇಕು ಅನ್ನೋದು ಆಸೆ ಕೂಡ ನಂದು. ಸುವರ್ಣ ಅವರೇ, ಈಗ ನಿಮ್ಮ ತಾಯಿ ಮನೆಯಲ್ಲಿ ಪ್ರೋತ್ಸಾಹ ಸಿಕ್ತು ಅಂತ ಹೇಳಿದ್ರಿ, ತಾಯಿಯವರು ಖುಷಿ ಪಟ್ಟರು ನೀವೆಲ್ಲ ಬರೆಯೋದು ಎಲ್ಲ ನೋಡಿ. ಈಗ ನಿಮ್ಮ ಮದುವೆ ಆದಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ ನಿಮ್ಮ ಮನೆಯವರು ಅವರೆಲ್ಲ ಪ್ರೋತ್ಸಾಹ ಯಾವ ರೀತಿ ಇತ್ತು? ಖಂಡಿತ ಮೇಡಮ್, ನನಗೆ ತಂದೆ ತಾಯಿಯ ಪ್ರೋತ್ಸಾಹ ಎಷ್ಟಿತ್ತೋ ಅಷ್ಟೇ ಪ್ರೋತ್ಸಾಹ ನನ್ನ ಮನೆಯವರು, ನನ್ನ ಅತ್ತೆ ಮಾವನ ಪ್ರೋತ್ಸಾಹ ಕೂಡ ನನಗಿತ್ತು. ನನ್ನ ಮದುವೆಯಾದ ಇಲ್ಲಿ ಮನೆಯಲ್ಲಿದ್ದಾಗ ಒಂದು ದಿನ ನನ್ನ ಕಪಾಟನ್ನು ಸ್ವಚ್ಛಗೊಳಿಸುವಾಗ ನನ್ನ ಮನೆಯವರ ದಿನಚರಿ ಸಿಕ್ತು ನನ್ನ ಕೈಯಲ್ಲಿ. ಅವರು ಬರೆದಂತಹ ಅದು ಕಾವ್ಯ ಶೈಲಿ ನನ್ನಲ್ಲಿ ಇರುವಂತಹ ಕವಿತೆಗೆ ಮತ್ತಿಷ್ಟು ಮೆರಗನ್ನು ಕೊಡ್ತು. ಅಂದ್ರೆ ನಿಮ್ಮ ಮನೆಯವರು ಕೂಡ ಕವಿಗಳೇ? ಹೌದು ಮೇಡಮ್, ಅವರಲ್ಲಿ ಕೂಡ ಆ ಕೌಶಲ್ಯ ಇದೆ, ಅವರು ಕೂಡ ಬರೀತಾರೆ. ಒಂದು ಕವಿತೆ, ನನ್ನ ಕವಿತೆ ಕೂಡ ವಾಚನ ಮಾಡಿದ್ರು ಅವರು. ಅಲ್ಲಿ ಎಲ್ಲೆಲ್ಲಿ ಏನಿರುತ್ತೆ, ಇದನ್ನು ಬಳಸಿದ್ರೆ ಚಂದ ಇರ್ತಿತ್ತು, ಇದನ್ನು ಬಳಸಿದ್ರೆ ಚಂದ ಇರ್ತಿತ್ತು ಅಂತ ಅದನ್ನು ನನಗೆ ಹೇಳ್ತಾ ಹೋಗ್ತಾ ಇದ್ರು ಅವರು ಕೂಡ. ನಾವು ಹೇಗಂದ್ರೆ ಸಂಜೆ ಟೈಮಲ್ಲಿ ನಮ್ಮ ಕವಿತೆದೇ ಒಂದು ಚಹಾ ಕೂಟ ಆಗ್ತಿತ್ತು ನಮ್ಮಿಬ್ಬರ ಮಧ್ಯೆ. ಮನೋರಂಜನೆ ಅಂತ ಬಿಟ್ರೆ ನನ್ನ ಕವಿತೆಗಳು ಬರೆಯೋದೇ, ನನ್ನ ಪುಸ್ತಕಗಳನ್ನು ಓದೋದೇ ನನ್ನ ಒಂದು ಹವ್ಯಾಸ ಮೇಡಮ್. ನಾನು ಮದುವೆ ಆದಾಗ ನಾನು MA ಮುಗಿಸಿರ್ಲಿಲ್ಲ, B.Ed ಕೂಡ ಮುಗ್ದಿರ್ಲಿಲ್ಲ, ನಾನು D.Ed ಮಾತ್ರ ಮಾಡಿದ್ದೆ. ಮದುವೆ ಆದ 1 ವರ್ಷಕ್ಕೆ ಮಗು ಕೂಡ ಆಯಿತು. ಆದರೂ ನಮ್ಮ ಮನೆಯವರು ನಾವು ಕೂಡ ಇಬ್ರು ಒಂದೇ ಸಮಯದಲ್ಲಿ B.Ed ಅನ್ನು ಮಾಡ್ಕೊಂಡ್ವಿ, ಒಂದೇ ಸಮಯದಲ್ಲಿ MA ಮಾಡ್ಕೊಂಡಿದ್ವಿ. ಅದು ನಮ್ದು ಓದೋ ಹವ್ಯಾಸ ಅದೇ, ಇಬ್ಬರದು ಒಂದೇ ಆಸಕ್ತಿ ಇರೋದ್ರಿಂದ ಜೊತೆಯಲ್ಲಿ ನಡೆಯಿತು. ಅವರ ಪ್ರೋತ್ಸಾಹದಿಂದ ನಾನು ಮತ್ತೆ ಈಗ ನೀವು ಕಥೆ ಕವನ ಬರೆಯೋದು, ಶಿಕ್ಷಕಿಯಾಗಿ ಕೆಲಸ ಮಾಡೋದು, ಮನೆಯದೆಲ್ಲ ಕೆಲಸ ಮಾಡೋದು, ಇದೆಲ್ಲ ಯಾವ ರೀತಿ ನಿಭಾಯಿಸ್ತೀರಿ? ಇದು ನಾವು ನೋಡಿಕೊಂಡ್ರೆ ಕಷ್ಟ ಅನಿಸುತ್ತೆ ಮೇಡಮ್. ಆದರೆ ನನ್ನಲ್ಲಿ ಆ ಆಸಕ್ತಿ ಇರೋದ್ರಿಂದ ನಾನು ಶಾಲಾ ಸಮಯದಲ್ಲಿ ಮಧ್ಯಾಹ್ನದಲ್ಲಿ ನಾನು ಮಕ್ಕಳಿಗೆ ಊಟಕ್ಕೆ ಬಿಟ್ಟಾಗಲೆಲ್ಲ ನನಗೆ 1 hour ಟೈಮ್ ಸಿಗುತ್ತೆ, 1 ಗಂಟೆ ಸಮಯ ಸಿಗೋದ್ರಿಂದ ಆ ಸಮಯನೇ ನಾನು ನನ್ನ ಕವಿತೆ, ಕಥನಗಳನ್ನು, ಪುಸ್ತಕಗಳನ್ನು ಓದೋದ್ರಲ್ಲಿ ನಾನು ಬಳಸ್ಕೋತೀನಿ. ಮತ್ತು ವಾರ್ತಾಪತ್ರಿಕೆಗಳನ್ನು ನಾನು ಶಾಲೆಗೆ ತೆಗೆದುಕೊಂಡು ಹೋಗಿ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳಿಗೆ ಓದಿಸಿ ನಾನು ಕೂಡ ಅದರಲ್ಲಿ ಒಂದಿಷ್ಟು ಮುಖ್ಯಾಂಶಗಳನ್ನು ಓದ್ಕೋತೀನಿ. ಮಕ್ಕಳಿಗೆ ಕಲಿಸೋದ್ರ ಜೊತೆಗೆ ನೀವು ಕಲಿತೀರಾ? ಖಂಡಿತ ಮೇಡಮ್, ಖಂಡಿತ. ಸಂಜೆ ನಾನು ಬಂದರೆ, ಶಾಲೆಯಲ್ಲಿಂದ ಮರಳಿ ಬಂದರೆ ನಮ್ಮನೆಯವರು ಕೂಡ ಅದರ ಜೊತೆಲಿ ನನಗೆ ಸಹಕಾರ ಕೊಡ್ತಾರೆ. ಇರೋ ಸಮಯದಲ್ಲಿ ಸಂಜೆ ನಾವು ಓದು ಬರವಣಿಗೆಗೆ ಮೀಸಲಿಡೋದು, ಪುಸ್ತಕಗಳನ್ನು ಓದೋದು, ಕತೆ ಕವನಗಳನ್ನು ಬರೆಯೋದು, ನನ್ನ ಕವಿತೆಗಳನ್ನು ಅವ್ರು ವಾಚನ ಮಾಡೋದು, ಅವ್ರು ವಾಚನ ಮಾಡುವಂತ ಶೈಲಿಯನ್ನು ನಾನು ನೋಡೋದು, ಇದರಲ್ಲೇ ನಮ್ಮ ಸಮಯವನ್ನು ನಾವು ಅಂದ್ರೆ ಒಟ್ಟಿನಲ್ಲಿ ಅಪರೂಪದ ಒಂದು ದಾಂಪತ್ಯ ನಿಮ್ಗೆ. ಖಂಡಿತ. ಈಗ ಸುವರ್ಣ ಅವರೇ, ನೀವು ಬರೆದ ಒಂದು ಕವನವನ್ನ ನಮಗಾಗಿ ಹೇಳ್ತೀರಾ? ಖಂಡಿತ ಮೇಡಮ್. ಕವನದ ಶೀರ್ಷಿಕೆ ಬಂದ್ಬಿಟ್ಟು ಮನುಜ ಧರ್ಮ. ಆ ಮತ ಈ ಮತ ಎನ್ನದೆ ಪ್ರೇಮ ಪಥ ತರುವುದಾದರೆ ಹೇಳಿಬಿಡು, ನಾನು ನಿನ್ನ ಪಾದಕಮಲದಲ್ಲಿ ಅರಳಿ ಬಿಡುವೆ. ಗಂಗೆ ಯಮುನೆಯಲ್ಲಿ ಮುಳುಗಿ ಭವಸಾಗರವ ತೊಳೆಯುವುದಾದರೆ ಹೇಳಿಬಿಡು, ನಾನು ಅಬ್ದಿಯ ಗರ್ಭಕ್ಕೆ ಇಳಿದು ಬಿಡುವೆ, ನಾನು ಅಬ್ದಿಯ ಗರ್ಭಕ್ಕೆ ಇಳಿದು ಬಿಡುವೆ. ಚೆನ್ನಾಗಿದೆ ಸುವರ್ಣ ಅವರೇ. ಈಗ ನೀವು ಬರೆದಂತಹ ಕಥೆ, ಕಾದಂಬರಿ, ಕವನ ಎಷ್ಟು ಪುಸ್ತಕಗಳನ್ನು ಬರೆದಿದ್ದೀರಿ? ನಾನು ಪುಸ್ತಕಗಳು ಇನ್ನೂ ಬಿಡುಗಡೆ ಮಾಡಿಲ್ಲ ಮೇಡಮ್. ನಾನು ಬರೆಯೋದು ನಾನು 3 ಭಾಷೆಯಲ್ಲಿ ಬರಿತೀನಿ. ಲಂಬಾಣಿ ಭಾಷೆ ಬಂದ್ಬಿಟ್ಟು ನಮ್ಮ ಮಾತೃಭಾಷೆ ಕನ್ನಡ ಭಾಷೆಯಲ್ಲಿ, ಮತ್ತು ಹಿಂದಿ ಭಾಷೆಯಲ್ಲಿ, 3 ಭಾಷೆಯಲ್ಲಿ ಬರೆಯೋದ್ರಿಂದ ನಾನು 3 ಬರೆದು ಇಟ್ಟಿದ್ದೀನಿ. 3 ಭಾಷೆಯಲ್ಲಿ ಬುಕ್ಗಳು ಆಗೋಷ್ಟು ನಾನು ಬರೆದು ಇಟ್ಟಿದ್ದೀನಿ. ಬಿಡುಗಡೆಗೊಳಿಸ್ಬೇಕು, ಸದ್ಯದಲ್ಲೇ ಬಿಡುಗಡೆಗೊಳಿಸ್ತೀನಿ ಮೇಡಮ್. ಓಕೆ. ಈಗ 3 ಭಾಷೆ ಅಂತ ಹೇಳಿದ್ರಿ, ಒಂದೇನ ನೀವು ಬೇರೆ ಬೇರೆ ಭಾಷೆಗೆ ಭಾಷಾಂತರ ಮಾಡ್ತಿರೋ ಅಥವಾ ನಿಮ್ಮ ಇದ್ರದ್ದೇ ಬೇರೆ, ಕನ್ನಡನೇ ಬೇರೆ, ಹಿಂದಿನೇ ಬೇರೆ, ಆ ಥರ ಬರೀತೀರಿ? ಇಲ್ಲ ಮೇಡಮ್, ನಾನು ಭಾಷಾಂತರ ಮಾಡೋದಿಲ್ಲ, ಬೇರೆ ಬೇರೆ ಭಾಷೆಯಲ್ಲೇ ಬೇರೆ ಬೇರೆ ಕವಿತೆಗಳನ್ನೇ ಬರೆಯೋದು. ಓಕೆ. ಅಂದ್ರೆ ಅಷ್ಟೊಂದು ಶಬ್ದ ಭಂಡಾರ ಇದೆ. ಖಂಡಿತ ಮೇಡಮ್. ಮತ್ತೆ ಈಗ ನೀವು ಅನೇಕ ವಿಚಾರಗೋಷ್ಠಿಯಲ್ಲಿ, ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರಿ, ಅದ್ರ ಬಗ್ಗೆ ಹೇಳಿ.
ಖಂಡಿತ ಮೇಡಮ್. ನಾನು ಬಂಜಾರ ಸಾಹಿತ್ಯ ಸಮ್ಮೇಳನ ಅಂತ ಮಾಡಿದ್ರು. ಅದರಲ್ಲಿ ಮಹಿಳೆಯರ ಸಾಧಕ ಬಾಧಕಗಳು ಬಂದ್ಬಿಟ್ಟು ಮತ್ತು ಮಹಿಳೆಯರು ಅಬಲೆನೋ ಸಬಲೆನೋ ಅನ್ನೋವಂಥ ವಿಚಾರದ ಮೇಲೆ ನಾವು ಅಲ್ಲಿ ಒಂದು ವಿಚಾರಗೋಷ್ಠಿಯನ್ನು ಇಟ್ಟಿದ್ದೀವಿ. ಮತ್ತು ಮಹಿಳೆಯರಿಗೆ ಆಗುವಂಥ ಸಮಸ್ಯೆಗಳು ಏನಿದ್ದಾವೆ ಅನ್ನೋ ಒಂದು ಇದರ ಮೇಲೆ ನಾವು ವಿಚಾರಗೋಷ್ಠಿಯಲ್ಲಿ ಭಾಗಿಯಾಗಿದ್ದೆ ಮೇಡಮ್. ತುಂಬ ಅಲ್ಲಿ ಪರಸ್ಪರ ಚರ್ಚೆಗಳು ನಡೆದು ಮಹಿಳೆ ಅಬಲೆ ಸಬಲೆ ಅನ್ನೋ ಅಷ್ಟು ಮಾತುಗಳು ಬಂದವು. ನನ್ನ ಪ್ರಕಾರ ಮಹಿಳೆ ಇನ್ನು ಸಬಲೆ ಅಲ್ಲ, ಅಬಲೆಯಲ್ಲೇ ಇದ್ದಾಳೆ ಅನ್ನೋದು ನಂದು. ಯಾಕೆ ಆ ಥರ ಹೇಳ್ತೀರಿ? ಅಂದರೆ ಮೇಡಮ್, ನಾವು ಸಮಾಜ ಅಂತ ಬಂದರೆ ನಾವು ಇನ್ನೂ ದೂರ ಇದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾವು ಎಲ್ಲ ರೀತಿಲಿಂದ ಸಮವಾಗೇ ನೋಡ್ತಾ ಇದೆ ಇವತ್ತು ಸಮಾಜ ಮಹಿಳೆಯರನ್ನು ಅನ್ನೋದು ನಾನು ನೋಡಿಲ್ಲ ನನ್ನ ಕಣ್ಣು. ಅಲ್ಲ, ಆದರೆ ಈಗ ನಾವು ಎಲ್ಲ ರಂಗದಲ್ಲಿ ನಾವು ಹೆಣ್ಮಕ್ಳು ಇದ್ದೀವಿ, ಹೌದು, ಮಹಿಳೆಯರಿದ್ದಾರೆ, ಅಂದ್ರೂ ಸಮಾನತೆ ಬಂದಿಲ್ಲ ಅಂತೀರಾ? ಖಂಡಿತ ಮೇಡಮ್, ಇದ್ದಾರೆ. ಆದರೆ ನಾವು 50-50 ಅಂತ ನೋಡಿದಾಗ ಇಲ್ಲ ಮೇಡಮ್. ನಾವು ಸಮಾನ ಇಲ್ಲ, ಇದೀವಿ, ಇಲ್ಲ ಅಂತಲ್ಲ, ಸಮಾನ ಇಲ್ಲ. ಇನ್ನೂ ನಾವು ಮುಂದೆ ಬರಬೇಕಿದೆ ತುಂಬ. ತಮಗೆ ದೊರೆತ ಪ್ರಶಸ್ತಿಗಳ ಬಗ್ಗೆ ಹೇಳಿ. ನನಗೆ ದೊರೆತಂಥ ಪ್ರಶಸ್ತಿಗಳು ಮೇಡಮ್, 2025ನೇ ಸಾಲಿನ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಯಾದಗಿರಿ ಜಿಲ್ಲೆಯಿಂದ ದೊರೆಯಿತು. ಹಾಗೆ ಸಿರಿಗನ್ನಡ ಸಾಹಿತ್ಯ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ದೊರೆಯಿತು. ಹಾಗೆ ನುಡಿಸಿರಿ ಪ್ರಶಸ್ತಿ ದೊರೆಯಿತು. ಹಾಗೆ ಅನಿಕೇತನ ಪ್ರಶಸ್ತಿ ಕೂಡ ಒಂದು ಸಂಘಟನೆಯಿಂದ ಇದು ಮಾಡಿದ್ರು. ಹಾಗೆ ನಮ್ಮ ಬಂಜಾರ ಸಾಹಿತ್ಯ ಸಮ್ಮೇಳನದಿಂದ ದೊರೆತಂಥ ಪ್ರಶಸ್ತಿಗಳು ತುಂಬ ಇದಾವೆ ಮೇಡಮ್. ಮತ್ತೆ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ನಮಗೆ 2017ನೇ ಸಾಲಿನಲ್ಲೇ ನನಗೆ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ದೊರೆಯಿತು. ಪ್ರಶಸ್ತಿಗಳು ತುಂಬ ಇದಾವೆ ಮೇಡಮ್. ಆಮೇಲೆ ನೀವು ನಿಮ್ಮ ಕಥೆ ಕವನ ಇದ್ರ ಜೊತೆಗೇನೆ ಅನೇಕ ಜವಾಬ್ದಾರಿಗಳೂ ಇದೆ ನಿಮಗೆ. ಯಾವ್ಯಾವ ಜವಾಬ್ದಾರಿಗಳನ್ನು ನೀವು? ಖಂಡಿತ ಮೇಡಮ್, ನಾನು ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯ ಮಹಿಳಾ ನೌಕರರ ಸಂಘದ ಸಹ ಕಾರ್ಯದರ್ಶಿಯಾಗಿ ಕೂಡ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಗಿರಿನಗರ ಜಿಲ್ಲೆಯಿಂದ ನಾನು ಬರಹಗಾರರ ಬಳಗದ ಅಧ್ಯಕ್ಷೆಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಾನು ಇನ್ನೂ ಸಣ್ಣ ಪುಟ್ಟ ಸಂಘಟನೆಗಳಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ಒಂದು ಕ್ರೀಡಾಪಟುವಾಗಿ ಕೂಡ ನಾನು ಕೆಲಸ ಮಾಡ್ತೀನಿ. ಕ್ರೀಡಾಪಟು ಕೂಡ ತಾವು? ಹೌದು ಮೇಡಮ್, ಖಂಡಿತ. ನಾನು 2023-24ನೇ ಸಾಲ ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಕೂಡ ಭಾಗವಹಿಸಿದ್ದೀನಿ. ಮತ್ತೆ 24ನೇ ಸಾಲಿನಲ್ಲಿ ಕೂಡ ಅಲ್ಲಿ ಭಾಗವಹಿಸಿ. ಇಷ್ಟೊಂದು ಪ್ರತಿಭೆಯ ಆಗರ ನೀವು ಸುವರ್ಣ ಅವರೇ. ಈಗ ನಮಗೋಸ್ಕರ ಒಂದು ಗಜಲನ್ನು ಹೇಳ್ತೀರಾ? ಖಂಡಿತ ಮೇಡಮ್. ನಾನು 2026ನೇ ಸಾಲಿನ ಹಂಪಿ ಉತ್ಸವದಲ್ಲಿ ವಾಚನ ಮಾಡಿದಂಥ ಒಂದು ಗಜಲನ್ನು ನಾನು ವಾಚನ ಮಾಡೋಕ್ಕೆ ಇಷ್ಟಪಡ್ತೀನಿ. ಗಜಲ್ಗೆ ಯಾವುದೇ ಶೀರ್ಷಿಕೆ ಇರೋದಿಲ್ಲ ಮೇಡಮ್. ಕವಿತೆ ಅಂತ ಬಂದ್ಬಿಟ್ರೆ ಅದಕ್ಕೊಂದು ಶೀರ್ಷಿಕೆ ಇರುತ್ತೆ. ನಾವು ಒಂದು ವಿಷಯದ ಮೇಲೆ ಕವಿತೆಯನ್ನು ಬರಿತಾ ಹೋಗ್ತೀವಿ. ಇಲ್ಲಿ ಗಜಲ್ ಅಂದ್ಬಿಟ್ರೆ ಶೀರ್ಷಿಕೆ ಇರೋದಿಲ್ಲ, ಸಾಲುಗಳಿರ್ತವೆ, ದ್ವಿಪದಿ ಸಾಲುಗಳು ಅಂತ ಇರ್ತವೆ. ರದೀಫ್ ಮತ್ಲಾ ಅಂತ ಬರುತ್ತೆ. ಇದು ಆಕ್ಚುಲಿ ಪರ್ಷಿಯನ್ ಕಾವ್ಯ, ಉರ್ದು ಕಾವ್ಯ ಅಂತ. ಇದು ಪ್ರೀತಿ, ಪ್ರೇಮ, ನಿವೇದನೆಗಳನ್ನು ಮಾಡ್ಕೊಳ್ಳೋದು, ವಿರಹ ವೇದನೆಗಳೇ ಬರುವಂತ ಅತ್ಯಂತ ಮೃದುವಾದ ಕಾವ್ಯ, ಹೂವಿನಂಥದ್ದು ಅಂತ ಮೃದುವಾದ ಕಾವ್ಯ ಯಾವುದು ಗಜಲ್. ಇತ್ತೀಚೆಗೆ ಬಂದ್ಬಿಟ್ಟು ಈಗ ನಮ್ಮ ಶಾಂತಾರಸರವರು ನಮ್ಮ ಕರ್ನಾಟಕದಲ್ಲಿ ಗಜಲನ್ನು ತಂದವರು ಪ್ರಥಮರು. ನನ್ನ ಗಜಲ್ ಗುರುಗಳು ಬಂದು ಹೈತೋ ಸರ್ ಅಂತ, ಮತ್ತೆ ಸಿದ್ರಾಮ್ ಹೊನ್ಕಲ್ ಸರ್ ನಮ್ಮ ಈ ಭಾಗದ ಕವಿಗಳು. ಅವರೊಂದು ಇದರಿಂದ ನಾನು ಗಜಲನ್ನು ಬರೆಯೋದನ್ನು ರೂಢಿ ಮಾಡಿಕೊಂಡೆ. ಇತ್ತೀಚೆಗೆ ಬಂದಾಗ ನಾವು ಪ್ರೀತಿ ಪ್ರೇಮವನ್ನು ಬಿಟ್ಟು ಸಮಾಜದ ಓರೆ ಕೋರೆಗಳನ್ನು ತಿದ್ದುವಂತ ಗಜಲ್ಗಳನ್ನು ನಾನು ಅಳವಡಿಸಿಕೊಂಡಿದ್ದೆ. ಗಜಲ್ಗಳಲ್ಲಿ ಕೂಡ ನೀವು ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನ ಮಾಡಿದ್ದೀರಿ. ಖಂಡಿತ ಮೇಡಮ್. ನನಗೆ ಸಮಾಜದಲ್ಲಿ ಬಂದಂಥ ಕಷ್ಟ ಕಾರ್ಪುಣ್ಯಗಳನ್ನು, ಅದು ನನ್ನ ಕಷ್ಟವೇ ಅಂತ ಅದನ್ನು ತಿದ್ದುವಂಥ ಕೆಲಸವನ್ನು ನಾನು ಗಜಲಲ್ಲಿ ಮಾಡಿದ್ದೆ ಮೇಡಮ್. ಬಡತನ, ಹಸಿವು ಅದನ್ನು ಇಟ್ಕೊಂಡು ನಾನು ಬರೆದಿದ್ದಂಥ ಗಜಲ್. ರೈತನೆಂದರೆ ಕರುಣೆ ತೋರುವ ಐಟಮ್ ಆಗಿದೆ ಸುಮ್ಮನಿರಿ. ರೈತನೆಂದರೆ ಕರುಣೆ ತೋರುವ ಐಟಮ್ ಆಗಿದೆ ಸುಮ್ಮನಿರಿ. ಬಡವನೆಂದರೆ ದೂರ ಸರಿಯೋದೆ ಟ್ರೆಂಡ್ ಆಗಿದೆ ಸುಮ್ಮನಿರಿ. ಬಡವನೆಂದರೆ ದೂರ ಸರಿಯೋದೆ ಟ್ರೆಂಡ್ ಆಗಿದೆ ಸುಮ್ಮನಿರಿ. ಹೊಟ್ಟೆ ತುಂಬಿಸುವ ಧರ್ಮ ಯಾವುದಿದ್ದರೂ ಇದ್ದರೆ ಹೇಳಿಬಿಡಿ ಸಾಕು. ಹೊಟ್ಟೆ ತುಂಬಿಸುವ ಧರ್ಮ ಯಾವುದಾದರೂ ಇದ್ದರೆ
ಹೇಳಿಬಿಡಿ ಸಾಕು. ಹಸಿವಿಗೆ ಬಟ್ಟೆಯನ್ನು ತೊಡಿಸಾಗಿದೆ ಸುಮ್ಮನಿರಿ. ಹಸಿವಿಗೆ ಬಟ್ಟೆಯನ್ನು ತೊಡಿಸಾಗಿದೆ ಸುಮ್ಮನಿರಿ. ಉಳ್ಳವರು ಬಂಗ್ಲೆಯನ್ನು ಕಟ್ಟುತ್ತಲೇ ಇದ್ದಾರೆ ಬಂಗಾರ. ಉಳ್ಳವರು ಬಂಗ್ಲೆಯನ್ನು ಕಟ್ಟುತ್ತಲೇ ಇದ್ದಾರೆ ಬಂಗಾರ. ಕುರುಡನ ಕೈಯಲ್ಲಿ ದಿವಟಿಗೆ ಕೊಟ್ಟಾಗಿದೆ ಸುಮ್ಮನಿರಿ. ಕುರುಡನ ಕೈಯಲ್ಲಿ ದೀಪವ ಇಟ್ಟಾಗಿದೆ ಸುಮ್ಮನಿರಿ, ಸುಮ್ಮನಿರಿ, ಸುಮ್ಮನಿರಿ. ರೈತನೆಂದರೆ ಕರುಣೆ ತೋರುವ ಐಟಮ್ ಆಗಿದೆ ಸುಮ್ಮನಿರಿ. ಬಡವನೆಂದರೆ ದೂರ ಸರಿಯೋದೆ ಟ್ರೆಂಡ್ ಆಗಿದೆ ಸುಮ್ಮನಿರಿ. ಸುವರ್ಣ ಅವರೇ, ಇಷ್ಟೊಂದು ಪ್ರಶಸ್ತಿಗಳು, ಜವಾಬ್ದಾರಿಗಳು ಇದನ್ನೆಲ್ಲ ಹೊತ್ತಿದ್ದೀರಿ. ನಿಮಗೆ ಇಲ್ಲಿಗೆ ಸಂತೃಪ್ತಿ ಇದೆನಾ? ಇನ್ನು ಮುಂದೆ ಏನಾದರೂ ಸಾಧನೆ ಇನ್ನೂ ಮಾಡಬೇಕು ಅಂತ ಏನು ಆಸೆ ಇಟ್ಕೊಂಡಿದ್ದೀರಾ? ನಾನು ಜವಾಬ್ದಾರಿ ಹೊತ್ತಿದ್ದೇನೆ. ಸಾಧನೆ ಬಂದ್ಬಿಟ್ಟು ಇದು ಇನ್ನೂ ಚಿಕ್ಕದು ಅಂತ ನನ್ನದು. ಯಾಕಂದರೆ ಸಾಹಿತ್ಯ ಅನ್ನೋದು ಅಬ್ದಿ ಇದ್ದ ಹಾಗೆ, ಸಮುದ್ರ ಇದ್ದ ಹಾಗೆ. ಅದರಲ್ಲಿ ನಾನು ಕೇವಲ ಚಿಕ್ಕ ಬಿಂದುವನ್ನು ಮಾತ್ರ ಕುಡಿದಿದ್ದೇನೆ. ಇನ್ನೂ ಕುಡಿಯೋದು ತುಂಬ ಇದೆ ಅಂತ. ಸಾಹಿತ್ಯ ಸಣ್ಣ ಕ್ಷೇತ್ರವಲ್ಲ, ಇನ್ನೂ ಕಲಿಯೋದು ಸಮುದ್ರ ಇದ್ದ ಹಾಗೆ. ನಾನು ಕಲಿಯೋದು ತುಂಬ ಇದೆ, ಇನ್ನೂ ನಾನು ಮಾಡೋದು ತುಂಬ ಇದೆ. ಮಾಡಬೇಕು ಅನ್ನೋ ಹಂಬಲವೂ ಕೂಡ ಇದೆ, ಮಾಡುತ್ತೇನೆ ಅನ್ನೋ ನಂಬಿಕೆ ಕೂಡ ನನ್ನ ಹತ್ರ ಇದೆ. ಈಗ ಸುವರ್ಣ ಅವರೇ, ಒಬ್ಬ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆ ಇರ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ಪೂರ್ತಿ ಪರಿವಾರನೇ ಇದೆ. ಖಂಡಿತ. ಇದು ನಿಮ್ಮದು ಅದೃಷ್ಟ. ಆದರೆ ಈ ಅದೃಷ್ಟ ಎಲ್ಲರಿಗೂ ಇರೋದಿಲ್ಲರಿ. ಏನೋ ಸಾಧನೆ ಮಾಡಬೇಕಂತಿರ್ತಾರೆ, ಎಲೆ ಮರೆ ಕಾಯಿ ಅಂತಿರ್ತಾರೆ, ಆದರೆ ಅವರಿಗೆ ಪ್ರೋತ್ಸಾಹ ದೊರೆಯೋದಿಲ್ಲ. ಅಂಥವರಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ? ಖಂಡಿತ ಮೇಡಮ್, ಇದು ನನ್ನ ಅದೃಷ್ಟ. ಆದರೆ ಎಲ್ಲರ ಜೀವನದಲ್ಲಿ ಆ ಅದೃಷ್ಟ ಸಿಗೋದಿಲ್ಲ. ಆದರೆ ಅದನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋದು ನನ್ನ ಆಸೆ. ಅದನ್ನು ಮಾಡಬೇಕು. ಒಬ್ಬ ಪುರುಷ ಆಗಿ ಮಹಿಳೆಯರಿದ್ದಾಗ ಒಂದು ಪರಿವಾರ, ಮಹಿಳೆ ಅಂದ ತಕ್ಷಣ ಅಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನ ಅವಳ ಮೇಲೆ ತುಂಬ ದೊಡ್ಡದ ಭಾರ ಇರುತ್ತೆ. ಹೌದು. ಕೆಲವೊಂದು ಮಹಿಳೆಯರು ಅದನ್ನೇ ಒಂದು ಭಾರ ಅಂತ ತಿಳ್ಕೊಂಡು ತಮ್ಮ ವೈಯಕ್ತಿಕ ಆಸೆಗಳ, ಆಕಾಂಕ್ಷೆಗಳ, ಕನಸುಗಳನ್ನು ಮುಚ್ಚಿಟ್ಟು ಬಿಡ್ತಾರೆ. ಮನೆ ಜವಾಬ್ದಾರಿನೇ ಜಾಸ್ತಿ ಅಂದಮೇಲೆ ಇದೆಲ್ಲ ಯಾಕಪ್ಪ ಬೇಡ ಅನ್ನೋದೊಂದು ನಿರ್ಧಾರಕ್ಕೆ ಬರ್ತದೆ. ಹಾಗಾಗಿ ನಾನು ಮಹಿಳೆಯರಿಗೆ ಹೇಳೋದು ಒಂದೇ ಕಿವಿ ಮಾತು, ಮಹಿಳೆ ಪುರುಷ ಜವಾಬ್ದಾರಿ ಇದ್ದಿದೆ. ಜವಾಬ್ದಾರಿ ಮಧ್ಯದಲ್ಲಿನೂ ನಮ್ಮ ಕನಸನ್ನು ನಾವು ಎತ್ತಿ ಹಿಡಿಬೇಕು. ಆ ಕನಸಿಗೆ ನಾವು ಸದಾ ಪ್ರಯತ್ನ, ಅದನ್ನು ನನಸು ಮಾಡುವಂಥ ಪ್ರಯತ್ನ ಸದಾ ಮಾಡಬೇಕು. ಅದನ್ನು ನಾವು ಮಾಡ್ತಾ ಹೋದಂತೆ, ಕೆಲಸ ಮಾಡ್ತಾ ಹೋದಂತೆ ಅದರಲ್ಲಿ ಆಯಾಸ ಕೂಡ ನಮ್ಮ ಇದರಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಆ ಆಯಾಸ ಏನಿದೆಯೋ, ನಮ್ಮ ಮೇಲೆ ಭಾರದ ಆಯಾಸ ಏನಿದೆ ಅಲ್ಲ, ನಾವು ಅಭಿರುಚಿಯಲ್ಲಿ ನಮ್ಮ ಇದರಲ್ಲಿ ತೊಡಗಿದಾಗ ಆಯಾಸವನ್ನು ನಾವು ಮರಿಬಹುದು. ಅಂದರೆ ಈಗ ಸಿನಿಮಾಗಳು ನೋಡೋದು, ಹಾಡುಗಳು, ಇದು ಒಂದೇನೇ ಮನೋರಂಜನೆ ಅಲ್ಲ. ನಮ್ಮ ಅಭಿರುಚಿಯನ್ನೇ ನಾವು, ಹವ್ಯಾಸವನ್ನೇ ನಾವು ಮುಂದುವರಿಸಿದ್ರೆ ಅದರಿಂದನೂ ನಮಗೆ ಮನೋರಂಜನೆ ಸಿಗುತ್ತೆ, ಶಾಂತತೆ ಸಿಗುತ್ತೆ ಅಂತ ಹೇಳಿ. ಖಂಡಿತ ಮೇಡಮ್, ಖಂಡಿತ. ಕೇವಲ ನಾವು ಈ ಮೊಬೈಲು, ರೀಲ್ಸು, ಮನೋರಂಜನೆ ಕ್ಷೇತ್ರ ಅದು ಮಾತ್ರ ನಮ್ಮ ಮನೋರಂಜನೆ ಕ್ಷೇತ್ರವಲ್ಲ. ಅದನ್ನು ಮೀರಿ ನಾವು ಹೊರಗಡೆ ಬರಬೇಕು, ಬಂದು ನಮ್ಮದೇ ಆದ ಒಂದು ಪ್ರಪಂಚವನ್ನು ನೋಡಬೇಕು. ಅದರಲ್ಲಿ ನಾವು ತೊಡಕೊಂಡಾಗ ಅದರಂತ ಸಿಗುವಂಥ ರುಚಿ ಏನಿದೆ ಅಲ್ಲ, ಹೃದಯಕ್ಕೆ ಏನು ಸಿಗ್ತದಲ್ಲ, ಅದು ಎಲ್ಲದಕ್ಕಿಂತ ಹೆಚ್ಚು ಆಹ್ಲಾದಕರವಾದದ್ದು. ಆದರೆ ಈಗಿನ ಯುವಜನತೆ ಆಯಿತು ಮೊಬೈಲ್ನಲ್ಲೇ ಜಾಸ್ತಿ ಈ ಕಥೆ ಕವನ ಕಡೆ ವಾಲೋದು, ನೋಡೋದು ಭಾಳ ಕಡಿಮೆನೇ ಸಿಗ್ತಾ ಇದೆ. ಅಂಥವ್ರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ಇದರೊಳಗೆ ನಮ್ಮ ತಂದೆ ತಾಯಿ ಜವಾಬ್ದಾರಿ ಏನಾಗುತ್ತೆ ಇದು? ಖಂಡಿತ ಮೇಡಮ್, ಇಲ್ಲಿ ಬಂದ್ಬಿಟ್ಟು ಈಗ ನಾವು ನೋಡ್ತಾ ಇರೋದು ಇದು ತುಂಬ ಇದೆ. ಎಲ್ಲ ಕಡೆ ಮಕ್ಕಳು ಇದರಲ್ಲೇ ತೊಡಗ್ತಾ ಇದೆ. ಇದರಿಂದ ಹೊರಗೆ ಬರಬೇಕು ಅಂದರೆ ತಾಯಿಗಳ ಪಾತ್ರ ತುಂಬ ಮಹತ್ವದಾಗಿದೆ. ಮೊದಲು ನಾವು ಪುಸ್ತಕವನ್ನು ಹಿಡಿದಾಗೆ ಮಕ್ಕಳು ನಾವೇನು ಮಾಡ್ತೀವೋ ಅದನ್ನು ಅನ್ವಯ ಮಾಡುವಂಥದ್ದು. ಮಕ್ಕಳು ನಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಅನ್ನೋದನ್ನ ನೋಡಿನೇ ಮಗು ಕಲಿಯೋದು, ಹೇಳಿ ಕಲಿಯೋದಲ್ಲ. ಹಾಗಾಗಿ ನಾವು ಪುಸ್ತಕ ಪ್ರೇಮಿಯಾಗೋಣ, ಮಕ್ಕಳು ಕೂಡ ಪುಸ್ತಕದ ಪ್ರೇಮಿ ಆಗ್ತಾರೆ ಅನ್ನೋದು ನನ್ನ. ಓಕೆ, ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಒಬ್ಬ ಯಶಸ್ವಿ ಮಹಿಳೆಯಾಗಿ ಎಲ್ಲ ಮಹಿಳೆಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ಮೇಡಮ್, ಮೊದಲನೇದಾಗಿ ನಾವು ಈ ಮಹಿಳಾ ದಿನಾಚರಣೆ ಅನ್ನೋದು ನನ್ನ ಪ್ರಕಾರ ಒಂದೇ ದಿನ ಸಾಕೆ ಅಲ್ಲ. ಇದಕ್ಕೇನು ನಮ್ಮ ಮಹಿಳೆಯರಿಗೆ ಪ್ರೋತ್ಸಾಹ ಸಿಗಬೇಕು, ಮನೆಯಲ್ಲೂ ಸಿಗಬೇಕು, ಹೊರಗಡೆನೂ ಸಿಗಬೇಕು. ಅಂದಾಗ ಮಹಿಳೆ ಪೂರ್ತಿ ತನ್ನ ಕಲೆಯನ್ನು ಎಲ್ಲ ಜಗತ್ತಿಗೆ ತೋರಿಸೋ ಒಂದು ಸಂದರ್ಭ ಬರುತ್ತೆ. ಆವಾಗ ಎಲ್ಲ ಕಡೆ ಪ್ರೋತ್ಸಾಹ ದೊರೆತಾಗ ಆವಾಗ ನಿಜವಾದ ದಿನಾನೂ ಎಲ್ಲಾನು ನಾವು ಮಹಿಳಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬಹುದು. ಖಂಡಿತ ಮೇಡಮ್, ಮಹಿಳೆ ದಿನಾಚರಣೆಗೆ ಒಂದು ದಿನ ಬೇಡ, ನನ್ನ ಪ್ರತಿದಿನವೂ ಅವಳಿಗೆ ಆಚರಣೆಯಾಗಿ ಕೊಡಿ ನೀವು ಅನ್ನೋದು ನನ್ನ.
ಪ್ರತಿದಿನವೂ ಅವಳು ಹಬ್ಬದ ದಿನವಾಗಲಿ, ಪ್ರತಿದಿನವೂ ಅವಳ ಆಚರಣೆಯಾಗಲಿ, ಯಾಕಂದರೆ ಹುಟ್ಟಿನಿಂದ ಜನನದಿಂದ ನಮ್ಮ ಕೊನೆಯವರೆಗೆ ಜೊತೆ ಇರೋವಳ ಮಹಿಳೆ. ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಮಹಿಳೆಯರು ಇವತ್ತು ಸಮಾಜದಲ್ಲಿ ಮಾಡುತ್ತಿರುವಂತಹ ಕಷ್ಟಗಳು, ಅವರ ಸಂವೇದನೆಗಳ ಕುರಿತು ಬರೆದಂಥ ಒಂದು ಗಜಲು. ಅವಳನ್ನು ಮುಗಿಸಲು ಚಾಕು ಚೂರಿಗಳೇ ಇರಿಯಬೇಕಿರಲಿಲ್ಲ ಸಾಹೇಬ, ಅವಳನ್ನು ಮುಗಿಸಲು ಚಾಕು ಚೂರಿಗಳೇ ಇರಿಯಬೇಕಿರಲಿಲ್ಲ ಸಾಹೇಬ, ಅವಳ ಚರಿತ್ರೆಗೊಂದು ಕತೆ ಬರೆದರೆ ಸಾಕು ಉಸಿರಾಡುತ್ತಿರಲಿಲ್ಲ ಸಾಹೇಬ, ಅವಳ ಚರಿತ್ರೆಗೊಂದೇ ಕತೆ ಬರೆದರೆ ಸಾಕು ಉಸಿರಾಡುತ್ತಿರಲಿಲ್ಲ ಸಾಹೇಬ, ದೂರದಿ ಮೆಲ್ಲಗೆ ಜೊತೆ ಹೆಜ್ಜೆ ಹಾಕಿದರೆ ನಗಬಹುದಿತ್ತೇನೋ ಅವಳು, ದೂರದಿ ಮೆಲ್ಲಗೆ ಜೊತೆ ಹೆಜ್ಜೆ ಹಾಕಿದರೆ ನಗಬಹುದಿತ್ತೇನೋ ಅವಳು, ಅವಳನ್ನು ರಂಜಿಸಲು ನೀ ರಂಗಮಂದಿರವೇ ಕಟ್ಟಬೇಕಿರಲಿಲ್ಲ ಸಾಹೇಬ, ಅವಳನ್ನು ರಂಜಿಸಲು ನೀ ರಂಗಮಂದಿರವೇ ಕಟ್ಟಬೇಕಿರಲಿಲ್ಲ ಸಾಹೇಬ, ದೈವವೇ ನ್ಯಾಯದ ತಕ್ಕಡಿ ಹಿಡಿದು ನಿಂತಿರುವಾಗ, ದೈವವೇ ನ್ಯಾಯದ ತಕ್ಕಡಿ ಹಿಡಿದು ನಿಂತಿರುವಾಗ, ಪಾಪದ ತಟ್ಟೆಯಲ್ಲಿ ಸಜೆಯ ರಿಯಾಯಿತಿ ನೀ ನೀಡಬೇಕಿರಲಿಲ್ಲ ಸಾಹೇಬ, ಪಾಪದ ತಟ್ಟೆಯಲ್ಲಿ ಸಜೆಯ ರಿಯಾಯಿತಿ ನೀ ನೀಡಬೇಕಿರಲಿಲ್ಲ ಸಾಹೇಬ, ಸಂಜೆಯ ನಂಜಿಗೆ ಹಗಲೇ ಕರಗಿದೆ ನೋಡಿಲ್ಲಿ, ಸಂಜೆಯ ನಂಜಿಗೆ ಹಗಲೇ ಕರಗಿದೆ ನೋಡಲ್ಲಿ, ನಡು ರಾತ್ರಿಯಲ್ಲಿ ನೇಸರನ ಹುಡುಕಾಟ ಬೇಕಿರಲಿಲ್ಲ ಸಾಹೇಬ, ನಡು ರಾತ್ರಿಯಲ್ಲಿ ನೇಸರನ ಹುಡುಕಾಟ ಬೇಕಿರಲಿಲ್ಲ ಸಾಹೇಬ, ಗಾಜಿನ ಅರಮನೆಯಲ್ಲೂ ಗುಜುರಿಗೆ ಇಟ್ಟಿದ್ದಾರೆ ಬಿಡುಬಂಗಾರ, ಗಾಜಿನ ಅರಮನೆಯಲ್ಲೂ ಗುಜುರಿಗೆ ಇಟ್ಟಿದ್ದಾರೆ ಬಿಡುಬಂಗಾರ, ಬಾಯಾರಿದ ಬಾವಿಗೆ ಗವಾಕ್ಷಿ ಹಿಡಿದು ನೀ ನಿಲ್ಲಬೇಕಿರಲಿಲ್ಲ ಸಾಹೇಬ, ಬಾಯಾರಿದ ಬಾವಿಗೆ ಗವಾಕ್ಷಿ ಹಿಡಿದು ನೀ ನಿಲ್ಲಬೇಕಿರಲಿಲ್ಲ ಸಾಹೇಬ, ಅವಳನ್ನು ಮುಗಿಸಲು ಚಾಕು ಚೂರಿಗಳೇ ಇರಿಯಬೇಕಿರಲಿಲ್ಲ ಸಾಹೇಬ, ಅವಳ ಚರಿತ್ರೆಗೊಂದು ಕತೆ ಬರೆದರೆ ಸಾಕು ಉಸಿರಾಡುತ್ತಿರಲಿಲ್ಲ ಸಾಹೇಬ, ಉಸಿರಾಡುತ್ತಿರಲಿಲ್ಲ, ಉಸಿರಾಡುತ್ತಿರಲಿಲ್ಲ. ಗೃಹಿಣಿಯಾಗಿ ಎಲ್ಲದರಲ್ಲಿನೂ ಪಡೆದವಳು ಪೊರೆದವಳು ಹೆಣ್ಣಲ್ಲವೇ? ಹೌದು. ಹಾಗಾಗಿ ಅವಳನ್ನು ಗೌರವಿಸೋಣ, ಗೌರವಕ್ಕಿಂತ ಅವಕಾಶಗಳನ್ನು ಕೊಡೋಣ, ದಯಾಮಯ ಬೇಡ, ಕರುಣೆ ಬೇಡ, ಅವಕಾಶ ಕೊಡೋಣ, ಮಹಿಳೆಗೆ ಅವಕಾಶ ಕೊಡೋಣ. ಪ್ರತಿಯೊಬ್ಬ ಪುರುಷನೂ ಮಹಿಳೆಗೆ ಸಮಾನವಾಗಿ ನೋಡ್ಕೊಳ್ಳಿ. ಪುರುಷರ ದಮನಕ್ಕಾಗಿ ಮಹಿಳೆ ಅಲ್ಲ, ದೇಶ ಮತ್ತು ಆ ಪರಿವಾರದ ಉನ್ನತಿಗಾಗಿ ಅವಳನ್ನು ಬೆಳೆಸೋಣ, ಅವಳ ಪತನಕ್ಕಾಗಿ ಅಲ್ಲ. ಹಾಗಾಗಿ ಮಹಿಳೆಯನ್ನು ಅತ್ಯುನ್ನತ ಸ್ಥಾನದಲ್ಲಿ ನೋಡಬೇಕು ಅಂತ ನನ್ನ ಆಸೆ. ಸುವರ್ಣ ರಾಠೋಡ್ ಅವರೇ, ಇಲ್ಲಿವರೆಗೆ ತಮ್ಮ ಯಶಸ್ಸಿನ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದಿರಿ. ನಿಮ್ಮ ಈ ಸಾಧನೆ ಎಲ್ಲರಿಗೂ ಸ್ಫೂರ್ತಿ ಆಗಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ. ಖಂಡಿತ ಮೇಡಮ್. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು.